ನಮಸ್ಕಾರ, ಬೀಚ್ ವಿಲೇಜ್ ಚಾನಲ್ಗೆ ಸ್ವಾಗತ. ಇವತ್ತು ರುಚಿಕರವಾದ ಪೌಷ್ಟಿಕಯುತವಾದ ಸೋರೆಕಾಯಿ ರೊಟ್ಟಿಯನ್ನು ಮಾಡೋದು ಹೇಗಂದು ನೋಡುವ. ಸೋರೆಕಾಯಿಯನ್ನು ಚೆಂದ ಮಾಡಿ ತೊಳೆದು ಉದ್ದುದ್ದಕ್ಕೆ ಸೇಡ್ ಮಾಡಿ ಇಟ್ಕೊಳ್ಬೇಕು. ಸಿಪ್ಪೆ ತೆಗೆಯೋದು ಬೇಡ. ಈ ರೀತಿ ತುರಿಯುವಾಗನೇ ಸಿಪ್ಪೆ ಬಿಟ್ಟು ತುರಿದು ಆ ಸಿಪ್ಪೆನ ಮುರಿದು ತೆಕ್ಕೊಂಡ್ರೆ ಆಯಿತು. ಸಿಪ್ಪೆ ತೆಗೆದು ತುರಿಬೋದು. ನಾನು ಈ ಥರ ಮಾಡಿದರೆ ಸುಲಭ ಆಗ್ತದೆ ಅಂತ ಮಾಡಿದ್ದು. 1 ಕಪ್ ಆಗುವಷ್ಟು ತುರಿದಿಟ್ಕೊಳ್ಬೇಕು. ಒಂದು ಬಾಣಲೆಗೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಹಸಿಮೆಣಸು ಮತ್ತು ಕರಿಬೇವು ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಅದನ್ನು ಹಾಕಬೇಕು. ಸೋರೆಕಾಯಿಯನ್ನು ಸೇರಿಸ್ಬೇಕು. ಸೋರೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಬೇರೆ ನೀರು ಬೇಕಾಗೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಯನ್ನು ಹೆಚ್ಚಿಸಲಿಕ್ಕೆ ಕೊತ್ತಂಬರಿ ಸೊಪ್ಪು 1 ಹಿಡಿ ಆಗುವಷ್ಟು, ಮಜ್ಜಿಗೆ 1/4 ಲೋಟ ಆಗುವಷ್ಟು ಹಾಕಿ ಚೆಂದ ಮಾಡಿ ಕಲಿಸ್ಬೇಕು. ಅದಕ್ಕೆ ತೆಂಗಿನಕಾಯಿ, ಫ್ರೆಶ್ ಆಗಿ ತುರಿದ ತೆಂಗಿನಕಾಯಿನ 1 ದೊಡ್ಡ ಹಿಡಿ ಆಗುವಷ್ಟು, ಅಂದರೆ 1 ಸಣ್ಣ ಕಪ್ ಆಗುವಷ್ಟು ಹಾಕಿ ಕಲಿಸ್ಬೇಕು. ಸೋರೆಕಾಯಿಯಲ್ಲಿರುವ ನೀರಿನ ಅಂಶದಿಂದನೇ ಅದನ್ನು ಈ ರೀತಿ ಕಲಿಸ್ಕೊಳ್ಬೋದು. ಆಮೇಲೆ ಒಂದು ಬಾಳೆ ಎಲೆ ತೊಗೊಂಡು ಅದಕ್ಕೆ ಒಂಚೂರು ತುಪ್ಪ ಸವರ್ಕೊಂಡು 1 ಉಂಡೆ ಹಿಟ್ಟನ್ನು ಅದ್ರ ಮೇಲಿಟ್ಟು ತೆಳುವಾಗಿ ತಟ್ಕೊಳ್ಬೇಕು. ಆಮೇಲೆ ಕಾದ ತವದ ಮೇಲೆ ಅದನ್ನು ಹಾಕಿ ನಿಧಾನಕ್ಕೆ ಬಾಳೆ ಎಲೆಯನ್ನು ತೆಗಿಬೇಕು. ಅದೇನು ಕಷ್ಟ ಆಗೋದಿಲ್ಲ, ಅದಾಗೆ ಮೇಲೆ ಬರ್ತದೆ. ತೆಳುವಾಗಿ ತಟ್ಟಿದಷ್ಟು ರುಚಿ ಜಾಸ್ತಿ. ಮಧ್ಯದಲ್ಲಿ 3 ಸಣ್ಣ ತೂತು ಮಾಡ್ಕೊಳ್ಳೋದು. ಅದು ತುಪ್ಪ ಒಳಗೆ ಹಾಕಿದರೆ ಚೆನ್ನಾಗಿ ಹೀರ್ಕೊಳ್ಳಿ ಅಂಥೇಳಿ ಹೇಳಿ. ಸೋರೆಕಾಯಿಯಿಂದ ವಿವಿಧ ಬಗೆಯ ಅಡುಗೆಗಳನ್ನು ಮಾಡ್ಬೋದು. ಸ್ವೀಟು ಮಾಡ್ಬೋದು, ಖಾರನೂ ಮಾಡ್ಬೋದು, ಪದಾರ್ಥಕ್ಕೂ ಬಳಸ್ಬೋದು. 2 ಸೈಡ್ ತುಪ್ಪ ಹಾಕಿ ಕೆಂಪಾಗುವವರೆಗೆ ಬೇಯಿಸ್ಕೊಳ್ಬೇಕು. ತಿನ್ನಲಿಕ್ಕೆ ತುಂಬ ರುಚಿ. ಬೆಳಗಿನ ತಿಂಡಿಗೆ, ಸಂಜೆ ತಿಂಡಿಗೆ ಎಲ್ಲ ಮಾಡ್ಬೋದು ಇದನ್ನು. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸೋರೆಕಾಯಿಂದ ಏನೆಲ್ಲ ತಿಂಡಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಇದನ್ನು ಬೆಣ್ಣೆ ಜೊತೆ ತಿನ್ನಬೇಕು, ಆಗ ತುಂಬ ರುಚಿ. ಚಟ್ನಿ ಬೇಕಾಗುವವರು ಮಾಡ್ಕೊಳ್ಬೋದು. ಇದರಲ್ಲೇ ಖಾರ, ಉಪ್ಪು, ಹುಳಿ ಎಲ್ಲ ಇರೋದ್ರಿಂದ ಬರೀ ಬೆಣ್ಣೆ ಹಾಕ್ಕೊಂಡು ತಿಂದರೂ ರುಚಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು.